ಬಿಗ್ ಬಾಸ್ ಅಲ್ಲಿ ಮಲ್ಲಮ್ಮ ಯಾರಿಗ್ ಗೊತ್ತಿಲ್ಲ, ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾರೆ. ಬಿಗ್ ಬಾಸೇ ಕನ್ನಡದಲ್ಲಿ ಮಾತಾಡೋಕೆ ತಡವರ್ಸ ಹಾಗೆ ಮಾಡಿದವರು ಮಲ್ಲಮ್ಮ. ಯಾಕೆ? ಮಲ್ಲಮ್ಮ ಈ ನೆಲದ ಮೂಲ ಭಾಷೆಯನ್ನ ಮಾತನಾಡುವವರು, ಕನ್ನಡವನ್ನ ಮಾತಾಡೋರು. ಬಿಗ್ ಬಾಸ್ ಅಲ್ಲಿ ಬಳಸುವಂತಹ ಬಹುತೇಕ ಪದಗಳು ಸಂಸ್ಕೃತ ಪದಗಳು. ನಿರ್ಬಂಧಿಸಲಾಗಿದೆ, ನಿಷೇಧಿಸಲಾಗಿದೆ, ನೀವಿನ್ನು ನಿರ್ಗಮಿಸಬಹುದು, ಎಷ್ಟು ಪದ. ನಾವು ಅದನ್ನ ಶುದ್ಧ ಕನ್ನಡ ಅಂತ ಅನ್ಕೊಂತೀವಿ. ಕನ್ನಡ ಯಾವಾಗ್ಲೂ ಶುದ್ಧವಾಗೇ ಇದೆ. ನೀವು ಅದಕ್ಕೆ ಸಂಸ್ಕೃತವನ್ನ ಬೆರೆಸಿ ಶುದ್ಧ ಕನ್ನಡ ಅಂತ ಈಗ ಚಿತ್ರಿಸಿದಿರಲ್ಲ, ಎಲ್ಲರ ತಲೆಯಲ್ಲೂ ಅದೇ ಇರೋದು. ಈ ಕ್ರೆಡಿಟ್ ತುಂಬಾ ಮಹಾನುಭಾವರಿದ್ದಾರೆ ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ, ಅವ್ರಿಗೆ ಸಲ್ಬೇಕು. ಎಷ್ಟೋ ಕನ್ನಡದ ಪದಗಳನ್ನ ಸಾಯಿಸಿ ಸಂಸ್ಕೃತ ಪದಗಳನ್ನ ಒಳಗೆ ತುರುಕಿ ಇದನ್ನ ಕನ್ನಡ ಪದಗಳು, ಇದನ್ನ ಮಾತಾಡಿದ್ರೆ ಕನ್ನಡ ಶುದ್ಧ ಕನ್ನಡ ಅಂತ ಅನ್ನೋ ತರ ಮಾತಾಡ್ತೀವಿ. ಎಷ್ಟೋ ಸತಿ ನಾನು ಬಳಸಿದೀನಿ, ಬಳಸ್ತಾನೆ ಇದ್ದೀನಿ. ಮಾತೃಭಾಷೆ ಅನ್ನೋದು ಕನ್ನಡ ಪದ ಅಲ್ಲ, ತಾಯ್ನುಡಿ ಅನ್ನೋದು ಕನ್ನಡ ಪದ. ಮಾತೃ ಭಾಷೆ ಎರಡು ಸಂಸ್ಕೃತ ಪದಗಳು. ಆದ್ರೆ ಇದನ್ನ ನಾವ್ ಹೇಳ್ತಾ ಹೋದ್ರೆ ಹೇಟ್ ಮಾಡೋಕ್ ಶುರು ಮಾಡ್ತೀರಾ. ನನಗೆ ಸಂಸ್ಕೃತದ ಬಗ್ಗೆ ಹೇಟ್ ಇಲ್ಲ, ನಿಜವಾಗಿಯೂ ಇಲ್ಲ. ನಾನು ಹೇಟ್ ಯಾವುದೇ ಭಾಷೆಯನ್ನ ನಾನು ಹೇಟ್ ಮಾಡೋದಿಲ್ಲ. ಆದ್ರೆ ನನ್ನ ಭಾಷೆಯನ್ನ ಕೊಂದು ಇನ್ನೊಂದು ಭಾಷೆಯನ್ನ ಅದ್ರೊಳಗಡೆ ಮಿಕ್ಸ್ ಮಾಡಿ ನೀವು ವೈಭವೀಕರಿಸಬೇಕಾಗಿಲ್ಲ. ನನ್ನ ಭಾಷೆ ಆಲ್ರೆಡಿ ಶ್ರೀಮಂತ ಭಾಷೆ. ಅದು ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಅಚ್ಚ ಕನ್ನಡದ ಪದಗಳನ್ನ ನಾವು ಬಳಸೋಕ್ ಹೋದ್ರೆ ನಾವ್ ಏನೋ ಹಳ್ಳಿ ಗಮಾರರು ಅಂತ ಟ್ರೀಟ್ ಮಾಡೋಕ್ ಶುರು ಮಾಡ್ಬಿಡ್ತಾರೆ. ಅದಾಗಬಾರ್ದು. ಕನ್ನಡವನ್ನ ಕನ್ನಡವಾಗಿ ಬಳಸಿ. ಉತ್ತರ ಕರ್ನಾಟಕದ ಕನ್ನಡ ತುಂಬಾ ರಿಚ್ ಆಗಿದೆ, ದಕ್ಷಿಣ ಕರ್ನಾಟಕದ ಕನ್ನಡವೂ ತುಂಬಾ ರಿಚ್ ಆಗಿದೆ. ಆ ಸ್ಥಳೀಯ ಭಾಷೆಯಲ್ಲಿ ಮಾತಾಡೋದು ನಮಗೆ ಕೀಳರಿಮೆ ಇರಬಾರ್ದು. ಅದ್ರ ಬಗ್ಗೆ ನಮ್ಗೆ ಹೆಂಗ್ ಅನ್ಸುತ್ತೋ ಹಂಗೆ ಮಾತಾಡೋಣ.